ಅಲ್ಲಿ ಮ್ಯೂಸಿಕ್ ಚಾನೆಲ್ ನೋಡ್ತಾ ನೋಡ್ತಾ ತಿಂಡಿ ತಿನ್ನದ? ಇಲ್ಲ, ತಿಂತಾ ನೋಡ್ತಾ ಇದ್ದೀನಿ. ಅಂತೂ ನೀನು ಟೈಮ್ ವೇಸ್ಟ್ ಮಾಡವ ನೋಡು. ಹೌದು, ಬೆಳಿಗ್ಗೆ ನೀವಿಬ್ರು ಎಲ್ಗೋಗಿದ್ರಿ? ಡಾರ್ಲಿಂಗ್, ಅಯ್ಯೋ ಅದನ್ನ ಏನಂತ ಹೇಳಿ. ಡಾರ್ಲಿಂಗ್, ಅವಳು ಹೇಗಿದ್ದಾಳೆ ಅಂತೀಯ? ಹೇಗಿದ್ದಾಳೆ? ಅವಳ ರೂಪ, ಅವಳ ಅಂದ, ಅವಳ ಚಂದ, ಅವಳ ಬ್ಯೂಟಿ, ವಾಹ್! ಲೋ, ಎಲ್ಲ ಒಂದೇ ಅರ್ಥ ಅಲ್ವೇನೋದು? ಸುಂದರ್ ಬ್ರದರ್, ನೀನು ಹೊಗಳಕ್ಕೂ ರೆಸ್ಟ್ರಿಕ್ಷನ್ಸಾ? ಹೋಗ್ಲು ನಿಮ್ಮ ಅತ್ತಿಗೆನೂ ಹಾಗೆ ಇದ್ದಾಳೆ. ಡಾರ್ಲಿಂಗ್, ಇವತ್ತು ನಾವು ನಮ್ಮ ಡವ್ಗಳು ಮೀಟ್ ಮಾಡಕ್ ಹೋಗಿದ್ವಿ. ಡವ್ವ? ಒಳ್ಳೆ ಓಲ್ಡ್ ಲೇಡಿ. ನಥಿಂಗು, ಅಂದ್ರೆ ನಾವು ಮದ್ವೆ ಆಗ್ತಿದೀವಲ್ಲ, ಆ ಹುಡುಗಿಯರ್ನ ಮೀಟ್ ಮಾಡಕ್ ಹೋಗಿದ್ವಿ. ಮದ್ವೆಗೆ ಮುಂಚೆ ಮೀಟ್ ಮಾಡೋದು ತಪ್ಪಲ್ವಾ? ಏನ್ ಡಾರ್ಲಿಂಗ್, ನೀನು ಶುರು ಮಾಡ್ದೆ ನೀನು ಫಿಟ್ಟಿಂಗ್. ಫಿಟ್ಟಿಂಗ್ ಅಲ್ಲ ಮೊಮ್ಮಗನೇ, ಟರ್ನಿಂಗ್ ಪಾಯಿಂಟ್. ಟರ್ನಿಂಗ್ ಪಾಯಿಂಟ್. ಚೌಲ್ಟ್ರಿ ಬುಕ್ ಮಾಡ್ಬಿಟ್ಟು ಬಂದ್ರಾ? ಈ ಮದುವೆ ನಡೆಯೋದು ಕಷ್ಟ ಇದೆ. ಏನಾಯ್ತು ರೀ? ಆ ಹುಡುಗಿರ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನಿಸ್ತು. ಡ್ಯಾಡಿ, ಏನ್ ಹೇಳ್ತಿದ್ದೀರಾ? ರಾಮಕೃಷ್ಣಯ್ಯನವರು ಒಬ್ಬ ಒಳ್ಳೆ ಮನುಷ್ಯ. ಬಡತನ ಇದೆ, ಆದ್ರೆ ಗುಣಕ್ಕೇನೂ ಕೊರತೆ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಈ ಮದುವೆ ಕೂಡ ಒಪ್ಪಿಗೆ ಕೊಟ್ಟೆ. ಈ ಮದುವೆ ನಡೆದೇ ತೀರ್ಬೇಕು ಅಂತ ಡಿಸೈಡ್ ಕೂಡ ಮಾಡಿದೆ. ಆದ್ರೆ ಇವತ್ತು ನಾನು ನೋಡಿದ ದೃಶ್ಯ ಯಾವ ದೃಶ್ಯ ಡ್ಯಾಡಿ? ಅಂಜಲಿ ಕಾವ್ಯನ್ನ ಇವತ್ತು ಗಾರ್ಡನ್ ರೆಸ್ಟೋರೆಂಟ್ ನಲ್ಲಿ ಯಾವುದೋ ಹುಡುಗರ ಜೊತೆ ಚಕ್ಕಂತ ಆಡೋದು ನೋಡಿದೆ. ಪುಣ್ಯ ಅಂದ್ರೆ ಈ ವಿಷಯ ಮೊದಲೇ ಗೊತ್ತಾಗಿತ್ತು. ಇಂಥ ಹೆಣ್ಣು ಮಕ್ಕಳನ್ನ ನಮ್ಮನೆ ಸೊಸೆಯಾಗಿ ಹೇಗೆ ತಂದ್ಕೊಳ್ಳೋದು? ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಆ ಹುಡುಗಿಯರು ಅಂಥವ್ರ? ಕಣ್ಣಾರೆ ನೋಡಿದ್ದು ನಾನ್ ಸುಳ್ಳು ಹೇಳ್ತೀನಿ? ಡ್ಯಾಡಿ, ಅವರು ಆ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕೂತ್ ಮಾತಾಡ್ತಿದ್ದು ನಮ್ ಜೊತೆನೆ ಡ್ಯಾಡಿ. ಅವ್ರು ಬೇಡ ಬೇಡ ಅಂದ್ರು ನಾವೇ ಒತ್ತಾಯ ಮಾಡಿ ಹೋಟ್ಲ್ ಕರ್ಕೊಂಡು ಹೋದ್ವಿ. ನೀವು ನಮ್ಮ ಮುಖ ನೋಡ್ದೆ ಬೇರೆ ಹುಡುಗರು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ಅಯ್ಯೋ ಮುಟ್ಟಾಳ್ರ, ಏನ್ ಹೇಳ್ತಾ ಇದ್ದೀರೋ? ನಿಜ ಡ್ಯಾಡಿ, ನಾವೇ ಅವ್ರ ಜೊತೆನಲ್ಲಿದ್ದು. ನೋಡಿದ್ರ, ನಮ್ಮ ಹುಡುಗರು ಕರೆದಿದ್ದಾರೆ, ಅವ್ರು ಬಂದಿದ್ದಾರೆ. ಅದನ್ನೇ ಎಷ್ಟು ದೊಡ್ಡ ವಿಷಯ ಮಾಡ್ಬಿಟ್ರಿ. ಛೇ, ಏನ್ರಿ ನೀವು? ಎಡವಟ್ಟಾಗೋಯ್ತು ಕಣೆ, ಎಡವಟ್ಟಾಗೋಯ್ತು.
ಅವಸರ ಪಟ್ಟು ಅವ್ರ ತಂದೆಗೆ ಬೇರೆ ಫೋನ್ ಮಾಡಿದ್ರೆ ಇವಾಗ ಅವ್ರಿಗೆ ಮುಖ ತೋರಿಸೋದಾದ್ರು ಹೇಗೆ? ಏನಂತ ಫೋನ್ ಮಾಡಿದ್ರಿ? ನಿಮ್ಮ ಮಕ್ಳ ಕ್ಯಾರೆಕ್ಟರ್ ಸರಿ ಇಲ್ಲ, ಈ ಮದುವೆ ನಡೆಯೋ ಲಕ್ಷಣ ಇಲ್ಲ ಅಂತ. ಎಂತ ಕೆಲಸ ಮಾಡ್ಬಿಟ್ಟಿದ್ದೀರಾ ರೀ? ಏನಪ್ಪ ನೀವು ಇಷ್ಟೊಂದು ತಿಳಿದವರಾಗಿ ಈ ತರ ಮಾತಾಡೋದ? ಪಾಪ ಅವ್ರ ಮನೇಲಿ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ನಾವಿಬ್ರು ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಿ ಬರ್ತೀವಿ. ನೋ 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 ನೋ, ತಪ್ಪು ಮಾಡಿರೋ ನಾನು ಪ್ರಾಯಶ್ಚಿತ್ತ ನಾನೇ ಮಾಡ್ಕೋಬೇಕು. ನಾನೇ ಅವ್ರ ಮುಂದೆ ಹೋಗಿ ಕ್ಷಮೆ ಕೇಳ್ತೀನಿ. ಈಗ ಏನಾಗಿದೆ ಅಂತ ಈಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಅಪ್ಪ ಹೋಗಿದ್ದಾರೆ, ಮಾತಾಡ್ಕೊಂಡು ಬರ್ತಾರೆ. ನೀವೇನೋ ಹುಡುಗರು ಜೊತೆಗೆ ಬರ್ಲಿ ಅಂತ ಕರೆದ್ರಿ. ಆ ಮುಂಡೆವು ಅಷ್ಟೇ ಸಾಕು ಅಂತ ವಯ್ಯಾರದಿಂದ ನಿಮ್ ಹಿಂದೆ ಬಂದ್ರು. ಅವ್ರದ್ದು ತಪ್ಪಿದೆ. ನಿಮ್ಮಪ್ಪ ನಿಮ್ಮ ಮುಖ ನೋಡ್ದೆ ಯಾರ ಜೊತೆಲ್ಲೋ ಸುತ್ತವ್ರೆ ಅಂತ ದುಡುಕಿ ಮಾತಾಡಿದ್ದಾರೆ. ಅವ್ರದ್ದೇನ್ ತಪ್ಪಿದೆ? ಡ್ಯಾಡಿ ಆ ರೀತಿ ಮಾತಾಡಿದ್ದಕ್ಕೆ ಪಾಪ ಅವ್ರು ಅದೆಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಅದಕ್ಕೆ ನಾವೇ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳ್ಕೊಂಡ್ ಬರ್ತೀವಿ. ಈಗಾಗ್ಲೇ ನಿಮ್ಮಪ್ಪ ಅವ್ರ ಮನೆಗೆ ಹೋಗಿದಾರಲ್ಲ, ರಾಮಕೃಷ್ಣ ಅವ್ರ ಹತ್ರ ಕ್ಷಮೆ ಕೇಳಿರ್ತಾರೆ ಬಿಡ. ನಾವು ಹೋಗಿ ಕ್ಷಮೆ ಕೇಳಿದ್ರೇನೆ ನಮಗ್ ಸಮಾಧಾನ. ಕ್ಷಮೆ ಕೇಳೋ ಅಂತ ತಪ್ಪು ನೀವೇನು ಮಾಡಿಲ್ಲ. ಇಷ್ಟೊತ್ನಲ್ಲಿ ನಿಮ್ಮ ಅಪ್ಪ ಹೋಗಿರೋದೇ ದೊಡ್ಡ ತಪ್ಪು. ನೀವು ಬೇರೆ ಕ್ಷಮೆ ಕೇಳಕ್ ಹೋಗ್ತೀರಾ? ಒಳ್ಳೆ ಮನೆತನದ ಹೆಣ್ಮಕ್ಳು ಕರೆದ ಕಡೆ ಎಲ್ಲ ಹೋಗ್ತಾರೇನೋ? ಮಾನ ಮರ್ಯಾದೆ ಬೇಡ? ಗೊತ್ತಿಲ್ಲ ಹೋಟ್ಲಲ್ಲೋ ಕೂರೋದು ಅಂದ್ರೆ? ನಾವು ತಾನೇ ಅವ್ರನ್ನ ಕರ್ಕೊಂಡು ಹೋಗಿದ್ವು ಅಜ್ಜಿ. ಈಗೇನು ನಾವು ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕೋ ಬೇಡವಾ ಹೇಳಿ? ಪಾಪ ಅವ್ರೆಷ್ಟು ನೊಂದ್ಕೊಂಡಿರ್ತಾರೋ ಏನೋ. ನಿಮ್ಮಪ್ಪ ಬರೋವರೆಗೂ ಕಾಯ್ಬೋದಾಗಿತ್ತು. ಅಲ್ಲಿವರೆಗೂ ನಿಮಗೆ ಸಮಾಧಾನ ಇರ್ಬೇಕಲ್ಲ. ಸರಿ, ಹೋಗಿ ನೋಡ್ಕೊಂಡು ಬನ್ನಿ.